ಶಿವಶರಣ ಶ್ರೀ ವೈದ್ಯ ಸಂಗಣ್ಣನವರ ಸ್ಮರಣೋತ್ಸವ ಜಯಂತಿ ಜುಲೈ 1ರಂದು. ವೈದ್ಯ ಸಂಗಣ್ಣನವರ ವೃತ್ತಿ ವೈದ್ಯರಾಗಿದ್ದರು. ವೈದ್ಯ ಸಂಗಣ್ಣನವರು 21 ವಚನಗಳು ಲಭ್ಯವಾಗಿವೆ. ವೈದ್ಯ ಸಂಗಣ್ಣನವರ ವಚನಗಳ ಅಂಕಿತನಾಮ ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ. ವೈದ್ಯ ವೃತ್ತಿಯನ್ನು ಕಾಯಕವಾಗಿ ಸ್ವೀಕರಿಸಿದ ಸಂಗಣ್ಣ ಉತ್ತಮ ವಚನಗಳನ್ನು ರಚಿಸಿದ್ದಾರೆ. ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಅಂಕಿತದಲ್ಲಿ 21 ವಚನಗಳು ದೊರೆತಿರುವ ಎಲ್ಲವೂ ವೈದ್ಯ ವೃತ್ತಿಯ ಪರಿಭಾಷೆಯಲ್ಲಿ ತತ್ವವನ್ನು ಬೋಧಿಸುತ್ತವೆ. ಇಲ್ಲಿ ಉಲ್ಲೇಖಿಸುವ ನಾಡಿಗಳ ವಿವರ, ವ್ಯಾಧಿಗಳ ಬಗ್ಗೆ, ಔಷಧಗಳ ಪ್ರಕಾರಗಳು, ಇವರ ವೈದ್ಯಶಾಸ್ತ್ರ ಪರಿಣಿತಿಯನ್ನು, ಅವುಗಳಿಗೆ ಅವರು ಜೋಡಿಸುವ ತಾತ್ವಿಕ ಪರಿವೇಶವನ್ನು ಏಕಕಾಲಕ್ಕೆ ಪ್ರಕಟಿಸುತ್ತವೆ. ವೈದ್ಯ ಸಂಗಣ್ಣನವರು ಶರೀರದ ಕಾಯಿಲೆಗಳ ಉಪಶಮನಕ್ಕೆ ಬಹಿರಂಗದ ಚಿಕಿತ್ಸೆಯ ಜೊತೆಗೆ ಅಂತರಂಗದ ಚಿಕಿತ್ಸೆಯೂ ನಡೆಯಬೇಕೆಂಬುದು ಅವರ ವಚನಗಳ ಆಶಯ. ಶಿವಯೋಗ, ಷಟ್ಸ್ಥಲಗಳ ವಿವರಣೆಯೂ ಬಂದಿದೆ. ಇವರ ಹೆಚ್ಚಿನ ವಚನಗಳಾಗಲಿ ಮತ್ತು ಇವರ ಕುರಿತು ಇತರೆ ಯಾವ ಮಾಹಿತಿಗಳಾಗಲಿ ಲಭ್ಯವಾಗಿಲ್ಲ. ಇವರದೊಂದು ವಚನ: ನಾನಾ ರೋಗಂಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರಕೊಳ್ಳಿ, ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ, ಪಂಚಾಕ್ಷರಿ ಪ್ರಣಮವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ, ಇವರಿಂದ ರುಜಿ ದರ್ಪಂಗಡಗು ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ. 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅನೇಕ ಶರಣರುಗಳಲ್ಲಿ ಶಿವಶರಣ ವೈದ್ಯ ಸಂಗಣ್ಣನವರು ಒಬ್ಬರು. ವೈದ್ಯ ಸಂಗಣ್ಣನವರು ಎಲ್ಲ ಶರಣರಿಗೆ ಚಿಕಿತ್ಸೆಯನ್ನು ನೀಡುತ್ತಿರುವ ವೈದ್ಯರಾಗಿದ್ದರು. ಶರಣರ ಆಗುಹೋಗುಗಳು, ರೋಗ ರುಜಿನಗಳಿಗೆ ಔಷಧವನ್ನು ಕೊಡ್ತಕ್ಕಂಥ ಶಿವಶರಣ ಶ್ರೀ ವೈದ್ಯ ಸಂಗಣ್ಣನವರು ಇಂದಿಗೂ ಸಹಿತ ಅವರ ವಚನಗಳು ಶರಣರ ಬದುಕಿಗೆ ದಾರಿದೀಪವಾಗಿವೆ. ಇವರ ಅನೇಕ ವಚನಗಳು ಶರೀರದ ರೋಗದ ಕುರಿತು, ಆರೋಗ್ಯದ ಮಾಹಿತಿಯ ಕುರಿತು ಅನೇಕ ವಚನಗಳನ್ನು ಶಿವಶರಣ ವೈದ್ಯ ಸಂಗಣ್ಣನವರು ಬರೆದಿರುತ್ತಾರೆ. ಇಂದು ವೈದ್ಯ ಸಂಗಣ್ಣನವರ ಜಯಂತಿ ನಿಮಿತ್ತ ಅವರ ಸ್ಮರಣೆಯನ್ನು ಮಾಡುವಂಥ ದಿನ ಇವತ್ತು. ವೈದ್ಯ ಸಂಗಣ್ಣನವರ ಸ್ಮರಣೋತ್ಸವ ಜಯಂತಿ ಆಚರಣೆ